ಚಿತ್ರದುರ್ಗದ ಡಿಸಿ ಕಚೇರಿ ವೃತ್ತದಲ್ಲಿ ಭೂಮಿ ವಸತಿ ಹಕ್ಕಿಗಾಗಿ ಸಮಾವೇಶ ನಡೆಸಲಾಯಿತು. ಇನ್ನು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ವತಿಯಿಂದ ಇಂದು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಸಮಾವೇಶ ನಡೆಸಿದ್ದು, ಚಿತ್ರದುರ್ಗ ನಗರ ವಿಧಾನಸಭಾ ಕ್ಷೇತ್ರವು ಒಳಗೊಂಡಂತೆ ಜಿಲ್ಲೆಯಲ್ಲಿ ಲಕ್ಷಕ್ಕೂ ಅಧಿಕ ಬಗರ್ ಹುಕುಂ ಸಾಗುವಳಿದಾರರಿದ್ದು, ಹಲವು ದಶಕಗಳ ಕಾಲದಿಂದಲೂ ಭೂಮಿ ಹಕ್ಕಿಗಾಗಿ ಜಿಲ್ಲೆಯ ಬಡ ಜನರು ಕಾಯುತ್ತಲೇ ಇದ್ದಾರೆ. ಇನ್ನು ಹೋರಾಟದ ಪ್ರತಿಫಲವಾಗಿ ಈಗ ಬಗರ್ ಹುಕುಂ ಸಂಕ್ರಮ ಸಮಿತಿಯು ರಚನೆಯಾಗಿದೆ. ಇನ್ನು ಈ ಸಮಿತಿ ವಾರಕ್ಕೊಮ್ಮೆ ಸಭೆ ನಡೆಸುವ ಬಗ್ಗೆ ಸರ್ಕಾರದಿಂದ ಆದೇಶ ಬಂದಿದ್ದರೂ ಇಲ್ಲಿಯವರೆಗೂ ಸಭೆಗಳು ನಡೆದಿಲ್ಲ. ಇನ್ನು ಸರ್ಕಾರಿ ಹಾಗೂ ಇತರ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಾ ಫಾರಂ ನಂಬರ್ 50, 53 ಹಾಗೂ 57ರಲ್ಲಿ ಯಾವುದೇ ಅರ್ಜಿಗಳು ತಿರಸ್ಕರಿಸಬಾರದು. ಅರಣ್ಯ ಕಂದಾಯ ಭೂಮಿಗಳ ವಿಚಾರದಲ್ಲಿ ಗೊಂದಲಗಳು ಇದ್ದು ಜಂಟಿ ಸರ್ವೆ ನಡೆಸುವ ಮೂಲಕ ಪರಿಹಾರ ನೀಡಬೇಕು ಹಾಗೂ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಾ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಸಲ್ಲಿಸಿರುವ ಅರ್ಜಿಗಳನ್ನು ಮಾನ್ಯ ಮಾಡಿ ಹಕ್ಕುಪತ್ರಗಳನ್ನು ನೀಡಬೇಕು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಸಹಾಯಕ ಆಯುಕ್ತರುಗಳು ಹಾಗೂ ತಹಶೀಲ್ದಾರ್ಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಮುಖಂಡರ ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಮಾವೇಶ ನಡೆಸಿದ್ದು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಕೆ ಮಾಡುವುದಾಗಿ ಹೋರಾಟ ಸಮಿತಿಯ ವತಿಯಿಂದ ಮಾಹಿತಿ ನೀಡಿದ್ದಾರೆ. ನಿಮ್ಮ ಹೋರಾಟಗಳಿಗೆ ನಿಮ್ಮ ನ್ಯಾಯ